ನಮಸ್ತೆ ಎಲ್ಲರಿಗೂ. ಇವತ್ತು ನೋಡಿ ನಾನು ಎಲ್ಲರಿಗೂ ಜ್ಯೋತಿರ್ಭೀಮೇಶ್ವರ ಹಾಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಇವತ್ತು ನಾನು ಒಂದು ಈ ಅರಿಶಿಣದ ಎಲೆಯಿಂದ ಒಂದು ಪಾಯಸ, ಅರಿಶಿಣದ ಎಲೆ ಪಾಯಸ ಅಥವಾ ಅಕ್ಕಿ ಪಾಯಸ ಅಂತ ಕರೀತಾರೆ ನಮ್ಮ ಕಡೆ. ಅದನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಅದಕ್ಕೆ ಇಲ್ಲಿ 2 ಸ್ಪೂನ್ ಸಕ್ಕರೆ ಮತ್ತು 1 ಬೌಲ್ ಕಾಯಿ ತುರಿ, ಹಸಿಕಾಯಿ ತುರಿದಿಟ್ಕೊಂಡಿರೋದು ಮತ್ತು 1 ಬೌಲ್ ಅನ್ನ. ಎಲ್ಲರ ಮನೆಯಲ್ಲೂ ಈಗ ಹಬ್ಬಗಳು ಶುರುವಾಗುತ್ತೆ ಅಲ್ವಾ, ಮೊದಲು ಅನ್ನ ಮಾಡಿಟ್ಕೊಂಡಿರ್ತೀವಿ, ನಮ್ಗೆ ಗೊತ್ತು. ಸಾಮಾನ್ಯವಾಗಿ ಎಲ್ಲರೂ ಮೊದಲಿಗೆ ಅನ್ನನೇ ಮಾಡಿಟ್ಕೊಂಡಿರ್ತೀವಿ. ಅನ್ನ 1 ಬೌಲ್ ಬೇಕಾಗುತ್ತೆ. ಈ ಅನ್ನ ಹಾಕಿ ಬೇಗ ಆಗೋದ್ರಿಂದ ಪಾಯಸ ಅನ್ನ ಮಾಡಿಟ್ಕೊಂಡ್ರೆ ನಮಗೆ ಕೆಲಸ ಬೇಗ ಈಸಿ ಆಗುತ್ತೆ ಅಂತ ಅಷ್ಟೇ ನಾನು ಅನ್ನ ಮಾಡಿ ತೋರಿಸ್ತಾ ಇರೋದು. ಮತ್ತು ಕೆಲವೊಬ್ಬರು ಕುಸುಬಿ ಅಕ್ಕಿ ಅಂತ ಸಿಗುತ್ತಂತೆ, ಅದು ನೆನೆಸ್ಬಿಟ್ಟು ಮಾಡ್ತಾರೆ. ಅದು ಸಿಕ್ಕಾಗ ಇನ್ನೊಂದು ಸಾರಿ ಮಾಡಿ ತೋರಿಸ್ತೀನಂತೆ ಅಕ್ಕಿ ಪಾಯಸನ. ಇವಾಗ ನಾವು ಈ ರೀತಿ ಮಾಡ್ತೀವಿ, ತುಂಬ ಟೇಸ್ಟಿಯಾಗಿರುತ್ತೆ. ಇದರ ಘಮ, ಎಲೆಯ ಘಮದಿಂದ ತುಂಬ ಟೇಸ್ಟಿಯಾಗಿರುತ್ತೆ ಈ ಪಾಯಸ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಈ ಏಲಕ್ಕಿ ಮತ್ತು ಕಾಯಿ ತುರಿಯನ್ನು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿ ಜಾರಿಗೆ ಕಾಯಿ ತುರಿ ಏಲಕ್ಕಿ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸಣ್ಣಗೆ ಮಿಕ್ಸಿ ಮಾಡಬೇಕು. ಇದು ಸಣ್ಣಕ್ಕಾದರೆ ಟೇಸ್ಟ್ ಆಗುತ್ತೆ ನಮ್ಮ ಒಂದು ಅಕ್ಕಿ ಪಾಯಸ. ಇವಾಗ ನೋಡಿ, ಒಂದು ಪಾತ್ರೆಗೆ ಮಿಕ್ಸಿ ಮಾಡಿದ ಒಂದು ಕಾಯಿ ತುರಿ ಏಲಕ್ಕಿ, ಆಮೇಲೆ ನೋಡಿ ಚಿಕ್ಕ 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 ಪೀಸಸ್ ಮಾಡ್ಕೊಂಡಿರೋ ಒಂದು ಅರಿಶಿಣದ ಎಲೆ, ಆಮೇಲೆ 1 ಬೌಲಷ್ಟು ಅನ್ನ ಎಲ್ಲ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೋಬೇಕು ಕೈಯಲ್ಲಿ ಅಥವಾ ಹುಟ್ಟಲ್ಲಿ. ಇದು ಅನ್ನ ಮೊದಲೇ ಮಾಡಿ ಇಟ್ಕೊಂಡಿರ್ತೀವಲ್ವ, ಅದು ಸ್ವಲ್ಪನೂ ಗಂಟು ಇರಬಾರ್ದು. ಅದಕ್ಕೋಸ್ಕರ ಈ ಥರ ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಕೈಯಲ್ಲೇ ಈ ಥರ ಒಂದು ಹುಟ್ಟು ತಗೊಂಡು ಈ ಥರ ಮಾಡಿಕೊಂಡು ಆಮೇಲೆ ಒಲೆ ಮೇಲೆ ಇಟ್ಕೋಬೇಕು. ಅದಕ್ಕೆ 2 ಸ್ಪೂನ್ ಸಕ್ಕರೆ, ಬರೀ ಒಂದು ಮಿಕ್ಸ್ ಮಾಡುವಾಗಲೇ ಎಷ್ಟು ಘಮ 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 ಪರಿಮಳ ಬರ್ತಾ ಇದೆ ಅಕ್ಕಿ ಪಾಯಸದ್ದು. ಇದು ಕುದ್ದುಬಿಟ್ರೆ ಇಡೀ ಮನೆಯೆಲ್ಲ ಘಮ್ಮನ್ನು ತೊಳೆ ಚಂದ ಪರಿಮಳ, ವಾಸನೆಯುಕ್ತ, ತುಂಬ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಹಾಲು ಹಾಕಬೇಕು. ನಾವು ಅಕ್ಕಿ ಪಾಯಸಕ್ಕೆ ಈಗಾಗಲೇ ಕಾಯಿ ಹಾಲು ಹಾಕಿದ್ದೀವಿ, ಸಾಕು. ಆದರೂ ಕೂಡ 1-2 ಸ್ಪೂನಷ್ಟು ಅಂದರೆ ಒಂದು ಅರ್ಧ ಲೋಟದಷ್ಟು ಹಾಕೊಳ್ಳೋಣ ಹಾಲು. ಇವಾಗ ಸ್ಟವ್ ಹಚ್ಚಿಬಿಟ್ಟು ಬೇಯಿಸೋದಕ್ಕೆ ಇಟ್ಕೊಳ್ಳೋಣ ಬನ್ನಿ. ಇದು ಕುದಿಬೇಕು. ನೋಡಿ, ಇದು ಕುದೀತಾ ಇದೆ. ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕೊಳ್ಳೋಣ. ಉಪ್ಪು ಹಾಕಿದರೆ ಸ್ವಲ್ಪ ಟೇಸ್ಟ್ ಅಕ್ಕಿ ಪಾಯಸ ಇನ್ನು, ಅದಕ್ಕೋಸ್ಕರ ನಾವು ದೇವ್ರಿಗೆ ಮಾಡುವಾಗ ಉಪ್ಪು ಹಾಕಲ್ಲ, ಆದರೆ ನಾವೆಲ್ಲ ತಿನ್ನಬೇಕಲ್ವ, ಅದಕ್ಕೋಸ್ಕರ ನೀವು ತಿಂದು ನೋಡಿ ಟೇಸ್ಟ್ ಚೆನ್ನಾಗಿದೆ ಅನ್ಬೇಕಲ್ವ, ಅದಕ್ಕೆ ಉಪ್ಪು ಹಾಕಿ ತೋರಿಸಿದ್ದೀನಿ. ನೋಡಿ, ಇದು ಚಿಕ್ಕ ಉರಿಯಲ್ಲಿ ಇದು ಬೇಯ್ತಾ ಇರುತ್ತೆ. ಬೇಯ್ತಾ ಇರಲಿ. ಈ ಕಡೆ ನಾವು ಒಂದು ಸೌತೆಕಾಯಿ ಪಲ್ಯ ಮಾಡ್ಕೊಳ್ಳೋಣ ಬನ್ನಿ. ನಮ್ಮ ಕಡೆ ಇಲ್ಲಿ ಅಕ್ಕಿ ಪಾಯಸಕ್ಕೆ ಸೌತೆಕಾಯಿ ಪಲ್ಯ ಅಂಥೇಳಿ ನಮ್ಮ ಅತ್ತೆ ಮಾಡ್ತಾರೆ. ಅವರು ಅದನ್ನು ಅಕ್ಕಿ ಪಾಯಸ ಮಾಡಿದಾಗೆಲ್ಲ ಮಾಡೋದ್ರಿಂದ ಇವತ್ತು ಕೂಡ ಈ ಅಕ್ಕಿ ಪಾಯಸದ ಜೊತೆ ಸೌತೆಕಾಯಿ ಪಲ್ಯ ಮಾಡೋಣ ಬನ್ನಿ. ಇವಾಗ ಈ ಕಡೆ ನೋಡಿ, ಹೆಚ್ಚಿರುವಂಥ ಸೌತೆಕಾಯಿನ ತೊಳೆದ್ಬಿಟ್ಟು ಸಣ್ಣಕ್ಕೆ ಈ ರೀತಿ ಹೆಚ್ಕೊಂಡು ಮತ್ತೆ ಪುನಃ ಇದನ್ನು ತೊಳ್ಕೊಬೇಕಾಗುತ್ತೆ. ಮತ್ತು ಕೊಬ್ಬರಿ ನೋಡಿ, ಇದು ಸೌತೆಕಾಯಿ 1 ಬೌಲ್ ಹೆಚ್ಕೊಂಡು ಇಟ್ಕೊಂಡಿದ್ರೆ 1 ಬೌಲಷ್ಟು ಕೊಬ್ಬರಿ ತುರಿ, ಮತ್ತು ಹುಣಸೆ ರಸ ಇದೆಯಲ್ಲ, ಒಂದು ಸಣ್ಣ ಬೌಲಲ್ಲಿ 1 ಬೌಲು, ಬೆಲ್ಲ ಒಂದು 1/4 ಬೌಲು, ಸ್ವಲ್ಪ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಬೇಕಂದ್ರೆ ಅರ್ಧ ಬೌಲಷ್ಟು ಹಾಕ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಇದು ಸಿಹಿ ಪಲ್ಯ, ಸೌತೆಕಾಯಿ ಸಿಹಿ ಪಲ್ಯ ಆಗಿರ್ತದೆ, ಅದಕ್ಕೋಸ್ಕರ ಅರ್ಧ ಬೌಲಂತೂ ಹಾಕಿಕೊಳ್ಬೇಕಾಗುತ್ತೆ. ಮತ್ತು ಈರುಳ್ಳಿ, ಮತ್ತು ಖಾರದ ಪುಡಿ, ಅರಿಶಿನ ಪುಡಿ, ರುಚಿಗೆ ಉಪ್ಪು, ಶೇಂಗಾ ಪುಡಿ, ಮತ್ತು ಇದು ಗುರೇಳ್ ಪುಡಿ ಅಂತ. ಈ ಗುರೇಳ್ ಪುಡಿ ಮತ್ತು ಈ ಶೇಂಗಾ ಪುಡಿಯಿಂದನೇ ಈ ಪಲ್ಯ ಒಂದು ಟೇಸ್ಟಿಯಾಗಿ ಬರುತ್ತೆ ನೋಡಿ. ಇವೆರಡು ವಸ್ತುಗಳನ್ನು ಹಾಕಲೇಬೇಕಾಗುತ್ತೆ. ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆ ಇಟ್ಬಿಟ್ಟು ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಕರಿಬೇವನ್ನು ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ.
ನೋಡಿ ಇವಾಗ ಎಣ್ಣೆ ಕಾದಿದೆ, ಎಲ್ಲ ಹಾಕಿಬಿಟ್ಟು ಚಟಪಟ ಚಟಪಟ ಅಂದ ಮೇಲೆ ಹುಣಸೆ ರಸ, ನೀರುಳ್ಳಿ ಹುಣಸೆ ರಸ ಹಾಕ್ಕೊಳ್ಳೋಣ. ಇವಾಗ ಒಗ್ಗರಣೆ ಚೆನ್ನಾಗಿ ಕಾದಿದೆ. ಈಗ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಬಾಡ್ತಿದ್ದ ಹಾಗೇ ಹುಣಸೆ ರಸ. ಇವಾಗ ಹುಣಸೆ ರಸ. ನೆಕ್ಸ್ಟ್ ಇವಾಗ ಹೆಚ್ಚಿರುವ ಸೌತೆಕಾಯಿ ಹೋಳು, ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಇಡೋಣ. ಮುಚ್ಚಿದ ತಕ್ಷಣ 5 ನಿಮಿಷದಲ್ಲೇ ಸ್ವಲ್ಪ ಬೆಂದ್ಕೊಳ್ಳುತ್ತೆ. ಈ ಒಂದು ಸೌತೆಕಾಯಿಗಳು ಸ್ವಲ್ಪ ಬಾಡಿದಂಗೆ ಆಗುತ್ತೆ ಒಂದು 2 ನಿಮಿಷದಲ್ಲೇ. ಅಷ್ಟರಲ್ಲೇ ಈ ಒಂದು ಕೊಬ್ಬರಿಯನ್ನು ಮಿಕ್ಸಿ ಮಾಡಿಬಿಟ್ಟು ಹಾಕೋಣ ಬನ್ನಿ, ಇನ್ನೂ ಟೇಸ್ಟಾಗಿರುತ್ತೆ ಪಲ್ಯ. ಇವಾಗ ನೋಡಿ ಸ್ವಲ್ಪ ಬಾಡಿರೋ ಹಾಗಾಗಿದೆ. ಇವಾಗ ಇದಕ್ಕೆ ಮಿಕ್ಸಿ ಮಾಡಿರುವಂಥ, ಅಂದರೆ ಚೆನ್ನಾಗಿ ಸಣ್ಣಕ್ಕೆ ನುರಿಯೋದು ಬೇಡ, ಹಾಗೆ 1 ರೌಂಡ್ ಸಾಕು. ಕಾಯಿ ತುರಿ, ನೋಡಿ ಬೆಲ್ಲ, ಮತ್ತು ಈ ಗುರೆಳ್ ಪುಡಿ, ಮತ್ತು ಖಾರದ ಪುಡಿ, ಮತ್ತು ಅರಿಶಿಣದ ಪುಡಿ, ಮತ್ತು ಲಾಸ್ಟಲ್ಲಿ ರುಚಿಗೆ ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಮತ್ತು ಇನ್ನು ಒಂದಿದೆ ನೋಡಿ, ಶೇಂಗಾ ಪುಡಿ. ಶೇಂಗಾವನ್ನು ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋದು. ಪಲ್ಯ ಇದರಿಂದನೇ ತುಂಬ ಟೇಸ್ಟ್ ಬರುತ್ತೆ ನೋಡಿ. ಕಡಲೆ ಅಂದರೆ ಶೇಂಗಾ ಇದೆ ಅಲ್ವಾ, ಅದನ್ನು ಹುರಿದು ಪುಡಿ ಮಾಡಿ ಹಾಕೋದ್ರಿಂದ ಈ ಸೌತೆಕಾಯಿ ಪಲ್ಯ ಘಮ 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 ಅನ್ನುತ್ತೆ ನೋಡಿ. ಒಳ್ಳೆ ಹೇಗೆ ಕಲ್ಲರಿಂಗ್ ಆಗಿದೆ. ಒಂದು ಕುದಿ ಕುದ್ರೆ ಸಾಕು, ಇದು ಪಲ್ಯ ರೆಡಿಯಾಗುತ್ತೆ. ಯಾವುದೇ ಒಂದು ಸಾಂಬಾರು ಪದಾರ್ಥ ಏನೂ ಹಾಕಿಲ್ಲ. ಇದು ಎಷ್ಟು ಟೇಸ್ಟ್ ಕೊಡುತ್ತೆ ಅಂದರೆ, ಹಬ್ಬಕ್ಕೆ ಮಾಡಿದ್ದಕ್ಕೆ ಟೇಸ್ಟ್ ಕೊಡುತ್ತೋ ಅಥವಾ ನಾವು ಹಾಕಿರೋ ವಸ್ತುಗಳಲ್ಲೇ ಟೇಸ್ಟ್ ಕೊಡುತ್ತೋ ಗೊತ್ತಿಲ್ಲ, ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ. ವಾವ್, ನೋಡಿ ಇಲ್ಲಿ ಸೂಪರಾಗಿರೋ ಒಂದು ಅಕ್ಕಿ ಪಾಯಸ, ಅಂದರೆ ಅರಿಶಿಣದ ಎಲೆ ಪಾಯಸ ಮತ್ತು ಸೌತೆಕಾಯಿ ಪಲ್ಯ ರೆಡಿ ಟು ಈಟ್. ನೋಡಿ, ಇದು ಪ್ರತಿಯೊಂದು ಹಬ್ಬದಲ್ಲೂ ನಾವು ಈ ರೀತಿ ಚೆನ್ನಾಗಿ ಮಾಡ್ಕೊಂಡು ತಿಂದರೆ ಈ ಅರಿಶಿಣದ ಎಲೆ ಒಂದು ಅಂಶ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತೆ. ಅದಕ್ಕೋಸ್ಕರ ಈ ಅರಿಶಿಣದ ಎಲೆ ಹಾಕಿ ಒಂದು ಪಾಯಸವನ್ನು ಮಾಡಿಕೊಳ್ಳಿ. ಮತ್ತೇನಪ್ಪ ಅಂದರೆ, ಈ ಒಂದು ಅಕ್ಕಿ ಪಾಯಸವನ್ನು ನಾನು ಮೊದಲೇ ಹೇಳಿದ ಥರ ಕುಸುಬಲಕ್ಕಿ ಅಂತ ನೆನೆಸ್ಬಿಟ್ಟು ಮಾಡ್ತಾರೆ. ಅದು ಅವರು ಯಾವಾಗಲೂ ತಿನ್ನೋರು ಆ ಥರ ಮಾಡ್ಕೊತಾರೆ. ನಾವು ಈ ಅಕ್ಕಿ ತಿನ್ನೋರು ಈ ಅಕ್ಕಿಯಿಂದ ಮಾಡ್ಕೊಳ್ತೀವಿ ನೋಡಿ. ನಾವು ಯಾವತ್ತು ಊಟದ ಅಕ್ಕಿಯನ್ನು ಉಪಯೋಗಿಸ್ತೀವಲ್ವ, ಆ ರೀತಿ. ಮತ್ತು ಆ ಕುಸುಗಲಕ್ಕಿ ಅಂತಾರಲ್ವ, ಆ ಅಕ್ಕಿಯಿಂದ ಮಾಡಿದರೆ ತುಂಬ ಟೇಸ್ಟ್ ಇರುತ್ತೆ. ನಮ್ಮೂರ ಕಡೆ ನಮ್ಮನೆ ಪಕ್ಕನೇ ಒಬ್ಬರು ನೀಲಕ್ಕ ಅಂತ ಇದ್ದಾರೆ. ಅವರು ಈ ರೀತಿ ಒಂದು ಕುಸುಬಿ ಅಕ್ಕಿಯನ್ನು ನೆನೆಸ್ಬಿಟ್ಟು ಈ ಥರ ಅಕ್ಕಿ ಪಾಯಸ ಮಾಡಿ, ಅದ್ರ ಜೊತೆ ಬದನೆಕಾಯಿ ಪಲ್ಯ, ಆಮೇಲೆ ಮೆಣಸಿನ್ಕಾಯಿ ಕರಿದಿರ್ತಾರಲ್ವ, ಆ ರೀತಿ ಮಾಡಿ ಕೊಡ್ತಾಯಿದ್ರು. ನಾವು ತಿಂದು ಟೇಸ್ಟ್ ಹೇಳ್ತಾಯಿದ್ವಿ, ಆಹಾ ತುಂಬ ಚೆನ್ನಾಗಿದೆ ಅಂತಿದ್ವಿ. ಅವ್ರ ಮನೇಲಿ ಎಲ್ಲರೂ ಅದೇ ರೀತಿಯೇ ಮಾಡ್ಕೊತಾರೆ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಕಡೆಗೆ ನಮ್ಮ ಅತ್ತೆ ಈ ರೀತಿ ಹೇಳ್ಕೊಟ್ಟಿದ್ದಾರೆ, ಈ ರೀತಿ ಮಾಡಿದ್ದೀವಿ ನೋಡಿ. ನಮ್ಮ ಮನೇಲಿ ಬರೀ ಅಕ್ಕಿ ಪಾಯಸ ಮಾಡೋ ಹಾಗಿಲ್ಲ. ಅಕ್ಕಿ ಪಾಯಸ ಮಾಡಿದರೆ ಈ ರೀತಿ ಸೌತೆಕಾಯಿ ಪಲ್ಯ ಮಾಡಲೇಬೇಕು, ಅಥವಾ ಬದನೆಕಾಯಿ ಪಲ್ಯ ಕೂಡ ಮಾಡಬೇಕಾಗುತ್ತೆ ನೋಡಿ. ಈ ಥರ ಟೇಸ್ಟಿಯಾದ ಒಂದು ಅಕ್ಕಿ ಪಾಯಸವನ್ನು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಇದು ಮಾಡಲು ಸುಲಭ, ತಿನ್ನಲು ತುಂಬ ಸುಲಭ ನೋಡಿ. ಓಕೆನಾ? ಮತ್ತು ದೇವರ ಒಂದು ಪಂಚಮಿ ಹಬ್ಬದ ಪ್ರಯುಕ್ತ ಈ ಒಂದು ನೈವೇದ್ಯವನ್ನು ದೇವರಿಗೂ ಕೂಡ ನೈವೇದ್ಯ ತೋರಿಸ್ಬೋದಾಗಿದೆ. ಓಕೆನಾ? ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ. ಓಕೆ, ಬಾಯ್.